ಐಪಿಎಲ್ ಕ್ರಿಕೆಟ್ ನೋಡೋಕೆ ಉಚಿತ ಟಿಕೆಟ್ ವಿಚಾರ ವಿಧಾನಸಭೆಯಲ್ಲಿ ಪ್ರಸ್ತಾಪಗೊಂಡು ಸದ್ದು ಗದ್ದಲ ಉಂಟು ಮಾಡಿದ ಬೆನ್ನಲ್ಲೇ ಇದೀಗ ಮಾಜಿ ಸಂಸದ ಡಿಕೆ ಸುರೇಶ್ ನೀಡಿರುವಂತಹ ಹೇಳಿಕೆ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಶಾಸಕರು ಉಚಿತವಾಗಿ ಟಿಕೆಟ್ ಕೇಳಿರೋದು ತಪ್ಪು. ಕ್ರಿಕೆಟ್ ನೋಡೋಕೆ ಇಚ್ಛೆ ಇರುವವರು ಅವರೇ ಹೋಗಿ ಟಿಕೆಟ್ ಅನ್ನ ಖರೀದಿ ಮಾಡಬೇಕು. ಆಸಕ್ತಿ ಇರುವವರು ಹಣ ಕೊಟ್ಟು ಆಟವನ್ನ ನೋಡ್ಲಿ. ಇದು ಒಂದು ರೀತಿಯ ಒಳ್ಳೆಯ ಬೆಳವಣಿಗೆ. ಕ್ರಿಕೆಟ್ ಅನ್ನೋದು ರಾಷ್ಟ್ರೀಯ ಕ್ರೀಡೆಯಲ್ಲ, ಅದು ಕಮರ್ಷಿಯಲ್ ಗೇಮ್ ಅಷ್ಟೇ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ದ್ವಿಭಾಷಾ ನೀತಿಗೆ ಬಿಜೆಪಿ ವಿರೋಧಕ್ಕೂ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ದೇಶದಲ್ಲಿ ಮಾತೃಭಾಷೆ ತುಂಬಾ ಮುಖ್ಯ. ಯಾವುದನ್ನ ಆಯ್ಕೆ ಮಾಡಬೇಕು ಅನ್ನೋದು ಪೋಷಕರಿಗೆ ಬಿಟ್ಟಂತಹ ವಿಚಾರ. ಅದು ಅವರ ವೈಯಕ್ತಿಕ ಅಭಿಲಾಷೆ. ಅದನ್ನ ಪೋಷಕರು ನಿರ್ಧಾರವನ್ನ ಮಾಡ್ತಾರೆ. ಅವತ್ತಿನ ಪರಿಸ್ಥಿತಿ ಬೇರೆ, ಇವತ್ತಿನ ಪರಿಸ್ಥಿತಿ ಬೇರೆ. ಇವತ್ತು 2 ಭಾಷೆಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಬಹುತೇಕರು 3ನೆಯ ಭಾಷೆಯಲ್ಲಿ ಅನುತ್ತೀರ್ಣರಾಗ್ತಾ ಇದ್ದಾರೆ. ಹಾಗಾಗಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಮಕ್ಕಳಿಗೆ 3 ಭಾಷೆ ಒತ್ತಡ ಹಾಕಿದ್ರೆ ಅವರ ಕಲಿಕೆ ಮೇಲೆ ಪರಿಣಾಮ ಬೀಳುತ್ತೆ. ಸಚಿವರು ಒಳ್ಳೆಯ ತೀರ್ಮಾನವನ್ನ ಮಾಡಿದ್ದಾರೆ. 2 ಭಾಷೆ ಕಲೀರಿ ಅಂತ ಹೇಳಿದ್ದಾರೆ. ಬಿಜೆಪಿ ನಾಯಕರಿಗೆ ಈಗ ವಿರೋಧ ಮಾಡೋದೇ ಗುರಿ. ಅವರ ನಾಯಕರನ್ನ ಮೆಚ್ಚಿಸಬೇಕು ಅಂದ್ರೆ ಅವರು ನಾವು ಹಿಂದಿ ಪರ ಹೋರಾಟವನ್ನ ಮಾಡ್ತೇವೆ ಅಂತ ಕೇಂದ್ರದ ನಾಯಕರಿಗೆ ತೋರಿಸಬೇಕು. ಅದನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಅಂತ ಕುಟುಕಿದ್ದಾರೆ. ಇದೇ ವೇಳೆ ಕೆಎಂಎಫ್ ಚುನಾವಣೆ ವಿಚಾರವಾಗಿಯೂ ಕೂಡ ಡಿಕೆ ಸುರೇಶ್ ಅವರು ಮಾತನಾಡಿದ್ದು, ನಾನು ಆಕಾಂಕ್ಷಿ ಅಂತ ಹೇಳಲೇ ಇಲ್ಲ, ಆ ರೀತಿ ನಾನು ಹೇಳೋಕೆ ಹೇಳಿಕೆಯನ್ನ ಕೊಟ್ಟಿಲ್ಲ ಎಂದಿದ್ದಾರೆ. ಹಾಗೂ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಉಪಚುನಾವಣಾ ಪ್ರಚಾರಕ್ಕೆ ಕರೆದ್ರೆ ಹೋಗ್ತೇನೆ, ಅಗತ್ಯ ಇದ್ರೆ ಹೋಗ್ತೇನೆ. ಕಾಂಗ್ರೆಸ್ ಗೆಲ್ಲತ್ತೆ ಅನ್ನೋ ವಿಶ್ವಾಸ ಇದೆ ಅಂತ ಡಿಕೆ ಸುರೇಶ್ ಅವರು ಹೇಳಿದ್ರು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.